ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನು ಮಿಕ್ಸ್ ಕಾಳು ಪಲ್ಯ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಿಕ್ಸ್ ಕಾಳು ಪಲ್ಯ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬೌಲ್ ತಗೊಂಡು 4-5 ಥರದ ಕಾಳುಗಳನ್ನ ಅರ್ಧ ಗ್ಲಾಸ್ ತಗೊಂಡೆ. ಕಾಳಿಗೆ ನೀರು ಹಾಕ್ಕೊಂಡು 4 ಅವರ್ಸ್ ನೆನೆಯೋಕ್ಕಿಟ್ಟೆ. ಇಲ್ಲಿ ನೆಂದಿರೋಂಥ ಕಾಳನ್ನ ಚೆನ್ನಾಗಿ ತೊಳ್ಕೊಂಡೆ. ತೊಳೆದಿರೋಂಥ ಕಾಳುಗಳನ್ನ ಒಂದು ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಂಡು 2 ವಿಜಿಲ್ ಹಾಕಿಸ್ಕೊಂಡೆ. ಅದೇ ಗ್ಯಾಪಲ್ಲಿ ಟೀ ಕುಡಿಯೋಣ ಅಂತೇಳಿ ಟೀ ಮಾಡ್ಕೊಂಡು ಕುಡ್ಕೊಂಡೆ. ಬೇಯಿಸಿಟ್ಟಿರೋಂಥ ಕಾಳನ್ನ ನೀರನ್ನ ಸಪ್ರೇಟ್ ಮಾಡಿಕೊಂಡೆ. ಪಲ್ಯ ಮಾಡ್ಕೊಳ್ಳಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಮೊದಲೇ ಕಟ್ ಮಾಡಿ ಇಟ್ಕೊಂಡೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಗೆ 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಹಿಂಗು ಹಾಗೆ ತುರಿದಿಟ್ಟಿರೋಂಥ ಶುಂಠಿ ಪೇಸ್ಟ್ನ ಕೂಡ ಹಾಕ್ಕೊಂಡೆ. ಹಾಗೆ ಕಟ್ ಮಾಡಿರೋಂಥ 2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇಟ್ಟಿರೋಂಥ ಕೊಬ್ಬರಿನೂ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಹಾಗೆ ಬೇಯಿಸಿಟ್ಟಿರೋಂಥ ಕಾಳುಗಳನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲೆ, ಧನಿಯಾ ಪೌಡರ್ ಹಾಗೆ ಜೀರಿಗೆ ಪೌಡರ್ ಸೇರಿಸ್ಕೊಂಡೆ. ಹಾಗೆ ಇನ್ನೂ ಅರ್ಧ ಕಪ್ ಕೊಬ್ಬರಿ ತುರಿನ ಮೇಲ್ಗಡೆಯಿಂದ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕಲಿಸ್ಕೊಂಡೆ. ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ನಮ್ಮ ಕಾಳು ಪಲ್ಯನ ಸೇರಿಸ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಹಾಗೆ ನನಗೆ ಯಾಕೆ ಇವತ್ತು ಸ್ವೀಟ್ ಮಾಡಬೇಕು ಅನಿಸ್ತು. ಪಾಯಸ ಮಾಡಿದ್ರೆ ತುಂಬ ದಿನ ಆಗೋಗಿತ್ತು. ಹಾಗೆ ನಾನು ಸಾಗು ಮತ್ತು ಶಾವಿಗೆ ಸೇರಿಸ್ಕೊಂಡು ಪಾಯಸ ಮಾಡೋಣ ಅಂದ್ಕೊಂಡೆ. ಇಲ್ಲಿ ಅರ್ಧ ಕಪ್ಪು ಸಾಗುನ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯಕ್ಕಿಟ್ಟೆ. ಸಾಗು ನೆನೆಯೋಷ್ಟರಲ್ಲಿ ನಾನಿಲ್ಲಿ 1 ಕಪ್ಪು ಶಾವಿಗೆ ತಗೊಂಡು ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನೆನೆಸಿಟ್ಟಿರೋಂಥ ಶಾವಿಗೆನೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ಪಾತ್ರೆ ಚಿಕ್ಕದಾಯಿತು ಅಂತೇಳಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ. ಹಾಗೆ ನಾನಿಲ್ಲಿ ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡು ನೆನೆಯಕ್ಕೆ ಇಟ್ಟಿದ್ದೆ ಮತ್ತು ಏಲಕ್ಕಿ ಹಾಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸಪ್ರೇಟಾಗಿ ಇಟ್ಕೊಂಡೆ. ಇಲ್ಲಿ ಹುರಿದಿರೋಂಥ ಸಬ್ಬಕ್ಕಿ ಮತ್ತು ಶಾವಿಗೆಗೆ ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊಂಡೆ. ಅದೇ ಗ್ಯಾಪಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಕೊಂಡೆ. ಪಾಯಸ ಮಾಡುವಾಗ 1 ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ನೆನೆಸಿಟ್ಟಿರೋಂಥ ಕೇಸರಿ ಹಾಲನ್ನು ಸೇರಿಸ್ಕೊಂಡು ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರನ್ನು ಸೇರಿಸ್ಕೊಂಡೆ. ಹಾಗೆ 1 ಪ್ಯಾಕೆಟ್ ಬಾದಾಮ್ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ. ಕೊನೆಯದಾಗಿ ತುಪ್ಪದಲ್ಲಿ ಹುರಿದಿಟ್ಟಿರೋಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ರೆ ಬಿಸಿ ಬಿಸಿ ಶಾವಿಗೆ ಮತ್ತು ಸಬ್ಬಕ್ಕಿ ಪಾಯಸ ರೆಡಿಯಾಗಿ ಹೋಯಿತು. ನಾನು ಮಾಡಿದಂಥ ಇವತ್ತಿನ ರೆಸಿಪಿ ನಿಮಗಿಷ್ಟ ಆಗಿದರೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಸಂಜೆ ತಿನ್ನಕ್ಕೆ ಅಂತೇಳಿ ಎಲ್ಲ ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿ ಇಟ್ಕೊಂಡೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂಗಡಿ ರೊಟ್ಟಿ ಮತ್ತು ಸ್ವಲ್ಪ ಕಡಲೆಕಾಳು ಹಾಗೆ ಅಮ್ಮ ಮಾಡಿದಂಥ ಸಾಂಬಾರು ಹಾಕ್ಕೊಂಡು ತಿಂದ್ಕೊಂಡೆ. ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಡ್ಯೂಟಿಗೆ ಹೊರಟೆ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಬಾಕ್ಸ್ ಎಲ್ಲ ತೊಳ್ಕೊಂಡೆ. ಹಾಗೆ ಸಂಜೆ ಬೇರೆ ಹಸಿವಾಗ್ತಿತ್ತು. ಬೆಳಿಗ್ಗೆ ತಂದ ರೊಟ್ಟಿ ಮತ್ತು ಸ್ವಲ್ಪ ಪಲ್ಯ ಹಾಕ್ಕೊಂಡು ರೊಟ್ಟಿನೂ ತಿಂದ್ಕೊಂಡೆ. ಹಾಗೆ ಸಂಜೆ ಕ್ಲೋಸಿಂಗ್ ಟೈಮ್ ಅಂತು. ಹಾಗೆ ನಾನು ಮತ್ತು ನನ್ನ ಸಿಸ್ಟರ್ ಸ್ವಲ್ಪ ನಾಟಕ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡು ಹೊರಟ್ವಿ. ಬಸ್ ಹತ್ಕೊಂಡು ಸೀದಾ ರೂಮಿಗೆ ಬಂದರೆ ಅಮ್ಮ ಆಮ್ಲೆಟ್ ಮಾಡ್ತಿದ್ರು. ಹಾಗೆ ಆಮ್ಲೆಟ್ ಜೊತೆ ಬಾಯ್ಲ್ಡ್ ರೈಸು ಹಾಗೆ ಸಾಂಬಾರು ಹಾಕ್ಕೊಂಡು ನಾನು ಊಟ ಮಾಡ್ಕೊಂಡು ಮಲ್ಕೊಂಡೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.